ಚೈತ್ರ ಮಾಸದಲ್ಲಿ ಬರುವಂತಹ ರಾಮನವಮಿ ಯಾವಾಗ, ಇನ್ನು ನವಮಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಹಾಗೂ ರಾಮನವಮಿಗೆ ಇರುವ ಹಿನ್ನೆಲೆ ಏನು ಅಥವಾ ಪೌರಾಣಿಕ ಇತಿಹಾಸ ಏನು ಅಂತ ನೋಡೋಣ ಬನ್ನಿ. ಇನ್ನು ರಾಮನವಮಿ ಹಬ್ಬವನ್ನು ಶ್ರೀರಾಮನ ಜನ್ಮದಿನವಾಗಿ ಆಚರಿಸಲಾಗುತ್ತದೆ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಶ್ರೀರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನದಂದು ಕರ್ಕಾಟಕ ಲಗ್ನದಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ಜನಿಸಿರುತ್ತಾರೆ. ಇನ್ನು ರಾಮನವಮಿ ಚೈತ್ರ ಮಾಸದ 9ನೇ ದಿನ ಅಂದರೆ ವರ್ಷದ ಮೊದಲ ತಿಂಗಳಲ್ಲಿ ಬರುವಂತಹ ಹಬ್ಬ. ನಮ್ಮ ಹಿಂದೂಗಳಿಗೆ ಯುಗಾದಿನೇ ಮೊದಲ ಹೊಸ ವರ್ಷ. ಹಾಗಾಗಿ ನಮಗೆ ಬರುವಂತಹ ಮೊದಲನೇ ಯುಗಾದಿಯ ನಂತರ ಬರುವಂತಹ ಮೊದಲ ಹಬ್ಬ ಅಂದರೆ ರಾಮನವಮಿ. ಈ ದಿನ ಮಹಾವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮನು ಜನಿಸಿದ ನವಮಿಯಂದು ಆಚರಿಸಲಾಗುತ್ತದೆ. ರಾಮನವಮಿ ಹಬ್ಬವನ್ನು ಭಾರತದ ಮಾತ್ರವಲ್ಲದೆ ಪ್ರಪಂಚದ ಅನೇಕ ಭಾಗಗಳಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ಬಾರಿ ನಮಗೆ ಯಾವಾಗ ಬಂದಿದೆ ಅಂತ ನೋಡೋಣ ಬನ್ನಿ. ಇನ್ನು ನಮಗೆ ರಾಮನವಮಿ ಪಂಚಾಂಗದ ಪ್ರಕಾರ ಹೇಳೋದಾದರೆ ಚೈತ್ರ ಮಾಸದ ನವಮಿಯ ತಿಥಿಯು ಮಂಗಳವಾರ 16 ಏಪ್ರಿಲ್ ಮಧ್ಯಾಹ್ನ 1:23 PM ಪ್ರಾರಂಭವಾಗಿ ನವಮಿ ತಿಥಿ ಏಪ್ರಿಲ್ 17ರಂದು ಮಧ್ಯಾಹ್ನ 3:15 PM ತಿಥಿಯು ಮುಕ್ತಾಯಗೊಳ್ಳುತ್ತದೆ. ಉದಯ ತಿಥಿಯಲ್ಲಿಯೇ ನವಮಿ ತಿಥಿ ಇರುವುದರಿಂದ ರಾಮನವಮಿ ಹಬ್ಬವನ್ನು ನಾವು ಏಪ್ರಿಲ್ 17ರಂದು ಆಚರಣೆ ಮಾಡಬೇಕಾಗುತ್ತದೆ. ಅಲ್ಲದೆ ಏಪ್ರಿಲ್ 17ರಲ್ಲಿಯೇ ನಮಗೆ ರವಿಯೋಗ ಕೂಡ ದಿನವಿಡೀ ಇರುತ್ತದೆ. ಈ ದಿನ ನಾವು ಶ್ರೀರಾಮನ ಆಶೀರ್ವಾದವನ್ನು ಪಡೆಯಲು ರಾಮಾಯಣ ಮತ್ತು ರಾಮರಕ್ಷಾ ಸ್ತೋತ್ರವನ್ನು ಪಠಿಸಲಾಗುತ್ತದೆ. ಹೀಗೆ ಮಾಡುವುದರಿಂದ ವ್ಯಕ್ತಿಯ ಜೀವನದಲ್ಲಿರುವ ಸಂತೋಷ ಸಮೃದ್ಧಿ ಉಳಿಯುತ್ತದೆ ಎಂದು ಮುಂಚೆಯಿಂದ ನಂಬ್ತಾ ಬಂದಿದ್ದೇವೆ. ಇನ್ನು ಈ ದಿನ ನಾವು ರಾಮ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಳದಿ ಬಣ್ಣದ ಬಟ್ಟೆ ಅರ್ಪಿಸಿ ಹಳದಿ ಹೂಗಳಿಂದ ಮಾಡಿದ ಮಾಲೆಯನ್ನು ಶ್ರೀರಾಮನಿಗೆ ಅರ್ಪಿಸಿ ರಾಮನಿಗೆ ಅರ್ಪಿಸಿರೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ. ಇನ್ನು ನಾವು ಪೂಜಾ ವಿಧಾನವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸೋಣ. ಇನ್ನು ಪೌರಾಣಿಕ ಹಿನ್ನೆಲೆ ಏನಂತ ನೋಡೋದಾದರೆ ಧರ್ಮಶಾಸ್ತ್ರಗಳ ಪ್ರಕಾರ ಅಯೋಧ್ಯೆಯ ರಾಜನಾದ ದಶರಥನಿಗೆ ಕೌಸಲ್ಯ, ಕೈಕೇಯಿ, ಸುಮಿತ್ರೆ ಎಂಬ 3 ಜನ ಪತ್ನಿಯರಿರ್ತಾರೆ. ಆದರೆ ಯಾರಿಗೂ ಸಹ ಪುತ್ರ ಸಂತಾನವಾಗಿರುವುದಿಲ್ಲ. ನಂತರ ದಶರಥನು ಋಷಿಮುನಿಗಳ ಸಲಹೆಯಂತೆ ಪುತ್ರ ಕಾಮೇಷ್ಟಿ ಎಂಬ ಯಾಗವನ್ನು ಮಾಡಿಸ್ತಾರೆ. ಈ ಯಜ್ಞದಿಂದ ಸಂತುಷ್ಟನಾದ ಪ್ರಜಾಪತಿಯು ದಶರಥನಿಗೆ ದಿವ್ಯ ಪಾಯಸವನ್ನು ನೀಡುತ್ತಾರೆ. ಈ ದಿವ್ಯ ಪಾಯಸವನ್ನು ದಶರಥನು ತನ್ನ 3 ಪತ್ನಿಯರಿಗೂ ಹಂಚುತ್ತಾನೆ. ಇದರಂತೆ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಮಧ್ಯಾಹ್ನ ಪುನರ್ವಸು ನಕ್ಷತ್ರದಲ್ಲಿ ಕೌಸಲ್ಯಗೆ ರಾಮನು, ಪುಷ್ಯ ನಕ್ಷತ್ರದ ದಶಮಿಯೊಂದು ಸೂರ್ಯೋದಯಕ್ಕೂ ಮುನ್ನ ಕೈಕೇಯಿಗೆ ಭರತನು, ಅದೇ ದಿನ ಆಶ್ಲೇಷ ನಕ್ಷತ್ರದಲ್ಲಿ ಮಧ್ಯಾಹ್ನ ಲಕ್ಷ್ಮಣ ಮತ್ತು ಶತ್ರುಘ್ನರು ಜನಿಸುತ್ತಾರೆ. ಹೀಗೆ ರಾಮ ಜನಿಸಿದ ನವಮಿಯಂದು ರಾಮನವಮಿಯನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಈ ದಿನ ರಾಮನನ್ನ ಜೊತೆಗೆ ರಾಮನ ಪರಿವಾರವನ್ನು ಸಹ ಅಷ್ಟೇ ಇದರಿಂದ ಪೂಜೆ ಮಾಡಲಾಗುತ್ತದೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪೂಜಾ ವಿಧಾನ ಮತ್ತು ಪೂಜೆಗೆ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೇನೆ. ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾನೆ. ಧನ್ಯವಾದಗಳು ಫ್ರೆಂಡ್ಸ್.